ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಮಗೆ ಸರ್ಪ್ರೈಸ್ ಟೆಂಪಲ್ನ ತೋರಿಸ್ತೀನಿ. ನಾನೇ ಅಂದ್ಕೊಂಡಿರಲಿಲ್ಲ ಅಲ್ಲಿಗೆ ಹೋಗ್ತೀನಿ ಅಂತ. ನಿಜವಾಗ್ಲೂ ಹೇಳ್ತೀನಿ, ಇದು ನನ್ನ ಕನಸೆ ಅಂತ ಹೇಳಿ ಅಂದ್ಕೋತೀನಿ. ಸೊ ನಮ್ಮನೆ ಹತ್ರ ಮಳೆ ಬಂದು, ನಮ್ಮನೆ ಹತ್ರ ನಮ್ಮ ಊರಲ್ಲಿ ಮಳೆ ಬಂದು ನೋಡಿ, ಬಿಸಿಲು ಮತ್ತು ಮಳೆ ಬಂದಾಗ ಕಾಮನಬಿಲ್ಲು ಎಷ್ಟು ಚೆನ್ನಾಗಿ ಮೂಡಿದೆ. ಡಬಲ್ ಬಂದಿತ್ತು ಫ್ರೆಂಡ್ಸ್. ಅದರಲ್ಲಿ ಆರ್ಯನ್ ಮತ್ತು ಆರುಷಿ ಇಬ್ಬರು ಆಟ ಆಡ್ಕೊಂಡಿದ್ರು. ಇನ್ನು ಇದು ಮಂಗಳವಾರ ಬೆಳಗ್ಗಿನ ಬ್ಲಾಗು. ಮಂಗಳವಾರ ನಾನು ನಾಗರಕಲ್ಲಿಗೆ 9 ವಾರ ಪೂಜೆ ಮಾಡ್ತೀನಿ ಅಂತ ಹೇಳಿ ಆರೈಕೆ ಮಾಡ್ಕೊಂಡಿದ್ದೆ. ಇದು ನನ್ನ 3ನೇ ವಾರ. ಸೊ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆದೆ. ಆಗಲೇ 6 ಗಂಟೆ ಆಗಿಬಿಟ್ಟಿತ್ತು. ದೇವ್ರ ಮನೆಗೆ ನೋಡಿ ಸೂರ್ಯನ ಬಿಸಿಲು ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತ. ಇನ್ನು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇವತ್ತು ಬರೀ ರೋಸೇ ಇತ್ತು. ಸೊ ರೋಸಿಂದನೇ ಅಲಂಕಾರ ಮಾಡ್ಕೊಂಡಿದ್ದೀನಿ. ನಮ್ಮ ಅತ್ತೆ ತೊಗೊಂಬಂದು ಕೊಟ್ಟಿದ್ರು. ತೋಟದಲ್ಲಿ ತುಂಬ ಫ್ರೆಶ್ ಆಗಿತ್ತು. ನನಗೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಲಂಕಾರ ಅಂತ ಹೇಳಿಬಿಟ್ಟು ಫುಲ್ ಎಲ್ಲ ಹೂವನ್ನ ಇಟ್ಬಿಟ್ಟೆ. ನಾನು ಸ್ವಲ್ಪ ಮಿಕ್ಸ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿತ್ತು ಹೂಗಳು, ಒಂದೇ ಒಂದು ಡ್ಯಾಮೇಜ್ ಇಲ್ಲ. ನೋಡಿ, ಇವತ್ತು ನನಗೊಂದು ಸೀಕ್ರೆಟ್ ಹೇಳ್ತೀನಿ. ನಾವು ಕೊಡುವಂತಹ ದಾನ ಇರ್ಬೋದು, ದೇವರಿಗೆ ಇಡುವಂಥ ಹೂವು, ಇವೆರಡು ಎಷ್ಟು ಚೆನ್ನಾಗಿರುತ್ತೋ, ಎಷ್ಟು ಶ್ರೇಷ್ಠವಾಗಿರ್ತಾವೋ, ನಾವು ಪೂಜೆ ಫಲ ಕೂಡ ನಮ್ಗೆ ಹಾಗೆ ಸಿಗುತ್ತೆ. ನಾವು ಕೊಡೋ ದಾನದ ಫಲ ಕೂಡ ನಮಗೆ ಅದೇ ರೀತಿಯಾಗೇ ಇರುತ್ತೆ. ದೇವ್ರ ಗಿಡ ಹೂ ನಾವು ಹೇಗಂದರೆ ಹೇಗಿರ್ತೀವಿ ಅಂತಂದರೆ ನಿಜವಾಗ್ಲೂ ಅದೆಲ್ಲ ತಪ್ಪು. ಹುಳ ಬಿದ್ದಿರೋದು ಮತ್ತು ಕುಲ್ಲೋಗಿರೋದು, ಈ ರೀತಿ ಹೂಗಳನ್ನೆಲ್ಲ ಇಡೋದಕ್ಕೆ ಹೋಗಬಾರ್ದು. ದಾನ ಕೊಡಬೇಕಾದ್ರೂ ಅಷ್ಟೇ ಯಾವುದೋ ಒಂದು ಕೊಡೋಣ ಬಿಡು ಅಂತ ಹೇಳಿ ಕೊಡೋದಲ್ಲ. ನಾವು ಇವೆರಡೂ ಅಷ್ಟೇ, ನಾವು ದೇವ್ರ ತಲೆ ಮೇಲೆ ಇಡುವಂಥ ಹೂವಾಗಿರ್ಬೋದು, ಕೊಡೋ ದಾನ, ಎರಡೂ ಎಷ್ಟು ಚೆನ್ನಾಗಿರುತ್ತೋ ನಮಗಷ್ಟು ಒಂದು ಒಳ್ಳೆ ಫಲ ಸಿಗುತ್ತೆ. ಆ ದಾನದ ಪೂರ್ಣ ಪ್ರತಿಫಲ ಸಿಗುತ್ತೆ ಅಂತ ಅರ್ಥ. ಇನ್ನು ಬೆಳಗ್ಗೆ ಹೋಗಿಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಬಂದೆ. ಶನಿವಾರ ಯಾರೋ ನಂದು ನಾಗರಕಲ್ಲಿಗೆ ಎಣ್ಣೆಯಿಂದ ಉಜ್ಜಿ ಅಲಂಕಾರ ಮಾಡಿದರು. ನಾನು ಹೋಗ್ಬಿಟ್ಟು ಅರಿಶಿನ ಎಲ್ಲ ಸರಿಯಾಗಿ ಅರಿಶಿಣನೇ ಅದಕ್ಕೆ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಅಲಂಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದುಬಿಟ್ಟೆ. ಇನ್ನು ಇವತ್ತು ನಾವು ಕೋಲಾರ ಹತ್ರ ಬಂಗಾರದ ತಿರುಪತಿಗೆ ಹೊರಟ್ವಿ. ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಮಹಾಲಕ್ಷ್ಮಿ ಅಮ್ಮನ ಅಷ್ಟೋತ್ತರ ಮತ್ತು ಕನಕಾಧಾರ ಶ್ಲೋಕ ಹೇಳ್ಕೊತಾ ಇದ್ದೆ. ಸಡನ್ನಾಗಿ ಹೇಳ್ಕೊತಾ ಇರಬೇಕಾದ್ರೆ ತಿರುಪತಿಗೆ ಬಂದಾಗ ನನಗೆ ಪದ್ಮಾವತಿ ಅಮ್ಮನವರ ದರ್ಶನವೇ ಆಗಿಲ್ಲ ಈ ಸಾರಿ ಅಂದ್ಕೊಂಡು ತುಂಬಾ ಬೇಜಾರಾಗಿತ್ತು. ಎಷ್ಟು ಬೇಜಾರಾಗಿತ್ತು ಅಂತಂದರೆ, ನಾನು ತುಂಬ ಆಸೆ ಇಟ್ಕೊಂಡು ಅಮ್ಮನವ್ರನ್ನ, ಏಕೆಂತಂದರೆ ನನ್ನ ಫೇವ್ರೆಟ್ ಅಮ್ಮ ಅವರು. ನಾನು ನೋಡ್ತೀನಿ ಅಂತೇಳಿ ಇಷ್ಟು ಒಂದು ಆಸೆ ಇಟ್ಕೊಂಡು ಹೋಗಿದ್ದೆ ಅಂತಂದರೆ, ಬಟ್ ನನಗೆ ದರ್ಶನವೇ ಕೊಡಲಿಲ್ಲ. ಒಂದು ಸರಿ ಇಷ್ಟು ಬೇಜಾರಾಯಿತು ಅಂತಂದರೆ ನಿಜವಾಗ್ಲೂ ಹೇಳೋಕ್ಕಾಗಿಲ್ಲ. ಕಣ್ಣಲ್ಲಿ ನೀರೇ ಬಂದುಬಿಡ್ತು ನನಗೆ. ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ವಾಪಸ್ ಬಂದುಬಿಟ್ಟು ತೃಪ್ತಿಯಿಂದ. ಸೊ ನೆಕ್ಸ್ಟ್ ಇವತ್ತು ಮಂಗಳವಾರ ನಾನು ಕೂತ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಅಷ್ಟೊತ್ತರ ಹೇಳ್ಕೊತಾ ಇದ್ದೆ. ನಾನು ಪ್ರಾಮಿಸ್ ಹೇಳ್ತೀನಿ, ನಮ್ಮ ಮನೆಗೆ ಯಾರೊಬ್ಬರು ಗಿಫ್ಟ್ ಕೊಟ್ಟಿರೋದು ಒಂದು ವಿಗ್ರಹ ಇದೆ. ಅಂದರೆ ಅದರಲ್ಲಿ ಲಕ್ಷ್ಮೀನಾರಾಯಣ ಸೇಮ್ ನಮ್ಮ ಮನೆಯಲ್ಲಿ ಯಾವ ವಿಗ್ರಹ ಇದೆಯೋ ಇಲ್ಲಿ ಅದಿದೆ. ನಾನು ತೋರಿಸ್ತೀನಿ ಇರಿ ನಿಮಗೆ ನೆಕ್ಸ್ಟ್. ಹಾಗೆ ಅಮ್ಮನವರು ಮತ್ತು ವಿಷ್ಣು ಭಗವಂತ ಇರ್ತೈತಲ್ಲ ಆ ಥರ. ಅಮ್ಮನವ್ರಿಗೆ ನಾನು ಹೂವು ಇಟ್ಟಿರೋದು ಬೀಳೋದಕ್ಕೆ ಚಾನ್ಸೇ ಇಲ್ಲ. ರೋಸು ಓಕೆನಾ, ಬೀಳೋದಕ್ಕೆ ಚಾನ್ಸೇ ಇಲ್ಲ. ನೋಡಿದ್ರೆ ದಪ್ಪ ಅಂತ ಬಿದ್ದೋಯ್ತು. ಕೆಳಗಡೆನೇ ಇಟ್ಟಿದ್ದೀನಿ ವಿಗ್ರಹ. ಅದನ್ನು ನಾನು ಎಲ್ಲಿ ಹೂವು ಇಷ್ಟು ಸೌಂಡ್ ಆಯ್ತಲ್ಲ ಜೋರಾಗಿ ಅಂತ ಆ ಕಡೆ ಈ ಕಡೆಯಲ್ಲಿ ನೋಡ್ತಾಯಿದ್ದೀನಿ, ಎಲ್ಲೂ ಇರಲಿಲ್ಲ. ಆಮೇಲೆ ಹಿಂದೆ ತಿರುಗಿ ಸೈಡಲ್ಲಿ ನೋಡಿದ್ರೆ ಇನ್ನೇನು ಅಮ್ಮನವರು ಹೂವು ನಾನು ಕೊಟ್ಟಿದ್ದು. ನಾನು ಅಂದ್ಕೊಂಡೆ ಇದೇ ಬೀಳೋದಕ್ಕೆ ಸಾಧ್ಯ, ನಾನು ಇಷ್ಟು ನೀಟಾಗಿ ಇಟ್ಟಿದ್ನಲ್ಲ ಹೂವು, ಇದೇ ಕೂತು ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ನೋಡಿ, ಸೇಮ್ ಇದೇ ಥರನೇ ವಿಗ್ರಹ ನಮ್ಮ ಮನೇಲಿ ಇರೋದು. ಸೇಮ್ ಹಿಂಗೆ ಮಹಾವಿಷ್ಣು ಮತ್ತು ಅಮ್ಮನವ್ರು ಕುತ್ಕೊಂಡಿರೋದು ಪಾದದ ಹತ್ರ. ಅಮ್ಮನವ್ರ ಹತ್ರ ಮತ್ತು ಶ್ರೀಹರಿ ಹತ್ರ ಒಂದು ಹೂವು ಇಟ್ಟಿದೆ. ವಿಷ್ಣು ಹತ್ರ ಇಟ್ಟಿರೋ ಹೂವು ಹಾಗೆ ಇದೆ, ಅಮ್ಮನವ್ರ ಹತ್ರ ಇಟ್ಟಿರೋ ಹೂವು ಹಂಗೆ ಹೂವು ಕೊಟ್ಬಿಟ್ಟಿದ್ದಾರೆ ನನಗೆ. ನಾನು ಲಾಸ್ಟ್ ಟೈಮು ತಿರುಪತಿಗೆ ಹೋದಾಗ ಅಮ್ಮನವ್ರು ನನಗೆ ಲೆಫ್ಟ್ ಸೈಡ್ ಹೂವು ಕೊಟ್ಟಿದ್ದರು. ನನಗೆ ಅಮ್ಮನವ್ರ ದರ್ಶನವೇ ಆಗಲಿ. ನಾನೇನಪ್ಪ ಅಮ್ಮನವ್ರು ನನಗೆ ಎಡಗಡೆ ಹೂವು ಕೊಟ್ಬಿಟ್ರಲ್ಲ ಅಂತ ಹೇಳಿ ಅಂದ್ಕೊಂಡು ಹೋದರೆ, ಇನ್ನೇನು ಅಮ್ಮನವ್ರ ದರ್ಶನ ನನಗೆ ಆಗಲಿಲ್ಲ. ನಾನು ಅಮ್ಮನ ಹತ್ರ ಅಂದ್ಕೊತಾ ಇದ್ದೆ, ಅಮ್ಮ ನಾನು ನಿಮ್ಮನ್ನು ನೋಡೋಕ್ಕೆ ಬರ್ತಾಯಿದ್ದೀನಿ, ಇಷ್ಟು ವರ್ಷ ಆಯಿತು ನಾನು ನಿನ್ನ ನೋಡಬೇಕಂತ ತುಂಬ ಆಸೆ ಇಟ್ಕೊಂಡ್ಬರ್ತಾಯಿದ್ದೀನಿ ಪದ್ಮಾವತಿ ಅಮ್ಮ ಅಂತ ಹೇಳಿ ಅಮ್ಮನವ್ರನ್ನ ಬಿಟ್ಕೊತಾ ಇದ್ದೀನಿ. ಅಮ್ಮನವ್ರು ನೋಡಿದ್ರೆ ನನಗೆ ಎಡಗಡೆ ಹೂವು ಕೊಟ್ಟರು. ಅಲ್ಲೋಗಿ ನೋಡಿದ್ರೆ ನನಗೆ ಅಮ್ಮನವ್ರ ದರ್ಶನವೇ ಆಗಲಿಲ್ಲ. ಯಾಕೆ ಅಂತಂದರೆ ನಮ್ಮ ಪ್ಯಾಕೇಜಲ್ಲಿ ಆ ದೇವಸ್ಥಾನನೇ ತೋರಿಸಿಲ್ಲ ನಮಗೆ, ತುಂಬ ಮೋಸ ಮಾಡಿಬಿಟ್ರು. ಸೊ ಅಂತ ಹೇಳಿಬಿಟ್ಟು ವಾಪಸ್ ಬಂದ್ವಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ.
ಮತ್ತು ನನಗೆ ಆರುಷಿಗೊಂದು ಹರಕೆ ಇದೆ, ವಡಂಬೈಲಿ ಪದ್ಮಾವತಿ ಅಮ್ಮನವ್ರ ಹತ್ರ ಬಳೆ ಹರಕೆ ಮಾಡ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಅಮ್ಮನವ್ರಿಗೆ ಬಳೆ ಕೊಟ್ಬಿಟ್ಟು ಬರಬೇಕು ಅಂತ ಹೇಳಿ ಅಮ್ಮನವ್ರಿಗೆ ಮತ್ತೆ ಹರಕೆ ಮಾಡಿಕೊಂಡೆ. ಅಮ್ಮ ಆದಷ್ಟು ಬೇಗ ಬಂದು ನಿನ್ನ ಹರಕೆ ತೀರಿಸ್ತೀನಿ ಅಂತ ಹೇಳಿ. ಸೊ ಇದೆಲ್ಲ ಆದಮೇಲೆ ನನಗೆ ಬಂಗಾರ ತಿರುಪತಿನಲ್ಲಿ ಅಮ್ಮನವ್ರು ಇದ್ದಾರೆ, ಪದ್ಮಾವತಿ ಅಮ್ಮನವರೇ ಇರುವುದು ಅಂತ ಕೂಡ ನನಗೆ ಗೊತ್ತಿಲ್ಲ. ಶ್ರೀಹರಿ ಇರೋದಂತ ಎಲ್ಲರೂ 100% ಗೊತ್ತು, ಲಕ್ಷ್ಮೀನಾರಾಯಣ ಟೆಂಪಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಬಟ್ ನಾನು ಅಂದ್ಕೊಂಡು ಅಲ್ಲಿ ಹೋಗಿ ನೋಡ್ತೀನಿ, ಪದ್ಮಾವತಿ ಅಮ್ಮನವರು ಅರ್ಚಕರು ಇಲ್ದಲ್ಲಿ ಪದ್ಮಾವತಿ ಅಮ್ಮನವರಿದೆ, ಅಲ್ಲಿ ಅಮ್ಮನವ್ರನ್ನ ನೋಡ್ಕೊಂಡು ಬಂದು ಹಿಂಗೆ ಹೋಗಿ ದೇವಸ್ಥಾನ ನೋಡಿಕೊಂಡು ನೀವು ಅಲ್ಲಿ ಹೋದರೆ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನ ಇದೆ ಮೇಲೆ, ಅಲ್ಲಿ ನೋಡ್ಕೊಂಡು ಬರಬೇಕು ಅಂತಂದರು. ಬಟ್ ಇಲ್ಲಿ ಬಂಗಾರ ತಿರುಪತಿಯಲ್ಲಿ ವಿಶೇಷ ಏನು ಗೊತ್ತಾ, ಬೆಟ್ಟದ ಮೇಲೆ ದೇವಸ್ಥಾನ ಇರೋದು, ಆದರೆ ಅಲ್ಲಿ ವಿಷ್ಣುವಿನ ಮೂರ್ತಿ ಬಂದು ತುಂಬ ಚಿಕ್ಕದು ಬಂಗಾರದಲ್ಲಿದೆ. ಬಟ್ ನಾವಲ್ಲಿ ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ, ಕಿಟಕಿನಲ್ಲಿ ಮಾತ್ರ ದೇವ್ರನ್ನ ನೋಡ್ಕೋದು, ಬಗ್ಗೆ ನೋಡಬೇಕು. ಚಿಕ್ಕ ಚಿಕ್ಕದಾಗಿ ವಿಂಡೋಸ್ ಇಟ್ಟಿದ್ದಾರೆ, ಆ ಥರ ಇರೋದು, ಅಷ್ಟು ವಿಶೇಷ ಅಲ್ಲಿ. ನಾನು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ, ಎಲ್ಲ ಕಡೆನೂ ಅಷ್ಟೇ ಎಷ್ಟು ದೊಡ್ಡ ಮೂರ್ತಿ ಇರುತ್ತೆ ಶ್ರೀಹರಿದು, ಬಟ್ ಇಲ್ಲಿ ಮಾತ್ರ ತುಂಬ ಚಿಕ್ಕದು. ಮತ್ತು ನೋಡೋದಕ್ಕೂ ಅಷ್ಟೇ ವಿಗ್ರಹ ಅಂದರೆ ಅರ್ಚಕರು ಅಷ್ಟು ಒಳಗಡೆ ಹೋಗಬೇಕು ಅಂತಂದರೆ ಬಗ್ಗಿನೇ ಹೋಗಬೇಕು, ಅಷ್ಟು ಚಿಕ್ಕದಿದೆ ಒಳಗಡೆ. ದೇವಸ್ಥಾನ ಮಾತ್ರ ಈಚೆ ಕಡೆ ಎಷ್ಟು ದೊಡ್ಡದಾಗಿ, ನಾನು ವಿಡಿಯೋ ತೋರಿಸಿದ್ದೀನಲ್ವ ಹಂಗೆ ಇರೋದು. ನಾನು ವಿಡಿಯೋ ಆಗಲಿ ಫೋಟೋ ಆಗಲಿ ತೊಗೊಳೋದಕ್ಕೆ ಬಿಡೋದಿಲ್ಲ. ಅದಾದಮೇಲೆ ನಾನು ವಿಂಡೋಸಲ್ಲೇ ದೇವ್ರನ್ನ ನೋಡಿಕೊಂಡು ಶ್ರೀಹರಿಗೆ ಕೈ ಮುಗಿದು ಮತ್ತು ಅಮ್ಮನವ್ರನ್ನ ಹೋಗಿ ಅಮ್ಮನವ್ರನ್ನೆಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ಅಮ್ಮನ ನೋಡಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರೇ ಬಂದುಬಿಡ್ತು ನನಗೆ. ಇಷ್ಟು ದಿವಸಕ್ಕೆ ನನಗೆ ನಿಮ್ಮ ನೋಡೋ ಭಾಗ್ಯ ಸಿಕ್ತಮ್ಮ ಅಂತೇಳಿ, ಅಟ್ಲೀಸ್ಟ್ ನನಗೆ ಎಲ್ಲಾದರೂ ನಿಮ್ಮ ನೋಡೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ರಲ್ಲ ತಾಯಿ, ಅದಕ್ಕೆ ನೀವು ನನಗೆ ಈ ಥರ ಸೂಚನೆ ಕೊಟ್ಟಿದ್ದು ಅಂತ ಮನಸ್ಸೆಲ್ಲ ಅಂದ್ಕೊಂಡು ಅಮ್ಮನ ಚೆನ್ನಾಗಿ ನೋಡಿಕೊಂಡು ಬೇಡ್ಕೊಂಡು ಬಂದ್ವಿ. ಅದು ಬರಬೇಕಾದ್ರೇ ನಮಗೆ ಕೋಟಿಲಿಂಗೇಶ್ವರ ಇರೋದು, ಕೋಟಿಲಿಂಗೇಶ್ವರನ ಸ್ವಲ್ಪ ಮುಂದೆನೇ ಈ ಬಂಗಾರ ತಿರುಪತಿ ಅಂತ ಇರೋದು. ಸೊ ಇನ್ನು ಇಷ್ಟೆಲ್ಲ ಬಂದಮೇಲೆ ನಾನು ಕೋಟಿಲಿಂಗೇಶ್ವರ ಶಿವಪ್ಪ ಹತ್ರ ಹೋಗದೆ ಬರೋಕ್ಕಾಗುತ್ತಾ. ಸೊ ಅಲ್ಲಿಗೆ ಹೋಗಿ ಶಿವನ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದರೆ 3 ಜನ ಟೆಂಪಲ್ ಇಲ್ಲಿದೆ, ಶಿವ ಪಾರ್ವತಿ, ಶ್ರೀಹರಿ ಮತ್ತು ಶ್ರೀದೇವಿ ಭೂದೇವಿ. ಸೊ ಅದಾದಮೇಲೆ ಸರಸ್ವತಿ ಬ್ರಹ್ಮದೇವರು, ಅದಾದಮೇಲೆ ಶಿವನ ಮೂಲ ಟೆಂಪಲ್ ಕೂಡ ಇಲ್ಲಿದೆ. ಸೊ ಇಲ್ಲಿ ಅಲ್ಲೂ ಅಷ್ಟೇ ದೇವಸ್ಥಾನದ ಒಳಗಡೆ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಮಾಡೋದಕ್ಕೆ ಬಿಡೋದಿಲ್ಲ ನೋಡಿ. ಈ ಥರ ಹೊರಗಡೆ ಮಾತ್ರ ವೀಡಿಯೋಸ್ನ ಮಾಡ್ಕೊಳ್ಬಹುದು ಅಷ್ಟೇ. ಬಟ್ ಏನೋ ಅಂತಂದರೆ ತುಂಬ ದುಡ್ಡು ಅಂತ ಹೇಳಿ ಒಂದು ಸ್ವಲ್ಪ ಇದು ಮಾಡ್ತಾರೆ ಪ್ರತಿಯೊಂದಕ್ಕೂ, ಅದು ಮಾತ್ರ ತುಂಬ ಬೇಜಾರು. ಅದೊಂದು ಬಿಟ್ಟರೆ ದೇವರನ್ನೆಲ್ಲ ನೋಡಿಕೊಂಡು ಭಕ್ತಿ ಮನಸ್ಸಿಂದ ಆರಾಮಾಗಿ ಬರ್ಬೋದು. ಪ್ರತಿಯೊಂದು ಕೇಳೋದಕ್ಕೆ ಹೋದ್ರೂ ಒಂದು ಸ್ವಲ್ಪ ಇಲ್ಲಿ ಆ ಥರ ಅನಿಸುತ್ತೆ, ಅಂದರೆ ನನಗೆ ಎಕ್ಸ್ಪೀರಿಯೆನ್ಸು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ದೇವಸ್ಥಾನ ತುಂಬ ಚೆನ್ನಾಗಿದೆ, ಎಲ್ಲ ದೇವ್ರನ್ನೂ ನೋಡ್ಕೊಂಬರ್ಬೋದು. ಎಲ್ಲ ದೇವ್ರನ್ನೂ ನೋಡ್ಕೊಂಡು ಬಂದೆ ನೋಡಿ. ಸಪ್ತ ಶನಿವಾರ ಮುಗೀತು, ನಾನು ಕೇಳ್ಕೊತಾ ಇದ್ದೆ, ಅಮ್ಮ ನಿನ್ನ ಹತ್ರ ನೋಡಬೇಕು, ನನಗೆ ಅವಕಾಶ ಮಾಡಿಕೊಡು ತಾಯಿ, ತಿರುಪತಿ ಬಂದ ನಾನು ನೋಡೋಕ್ಕಾಗಲೇ ಇಲ್ಲ ಅಂತ ಹೇಳಿಬಿಟ್ಟು. ಬಟ್ ನೋಡಿ ಇಲ್ಲಿರೋ ತಿರುಪತಿನಲ್ಲಿ ಅಮ್ಮನವ್ರನ್ನ ನೋಡೋಂಗಾಯಿತು. ಶ್ರೀಹರಿನ ವಿಶೇಷವಾಗಿ ಇರೋದಿಲ್ಲಿ. ನಾವೆಲ್ಲ ಕಡೆಯೂ ಅಷ್ಟೇ ನಿಂತ್ಕೊಂಡಿರ್ತಾರೆ ಶ್ರೀಹರಿ, ಎಷ್ಟು ದೊಡ್ಡದಾಗಿರ್ತಾರೆ. ಬಟ್ ಅಲ್ಲಿ ಮಾತ್ರ ತುಂಬ ಚಿಕ್ಕ ಮೂರ್ತಿ, ಅದರಲ್ಲಿ ನಾವು ಚಿಕ್ಕ ವಿಂಡೋ ಇಟ್ಟಿದ್ದಾರೆ, ಆ ವಿಂಡೋ ಬಾಕ್ಸಲ್ಲಿ ನಾವು ನೋಡಬೇಕು ಶ್ರೀಹರಿನ. ಆ ಥರ ಅಂದರೆ ಏನೋ ಎಷ್ಟು ವಿಶೇಷ ಇರುತ್ತೆ ಅಂತ ಹೇಳಿ ಅಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ನನ್ನ ಶಿವಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಶಿವನಿಗೆ ತುಪ್ಪದ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿಕೊಂಡು ದೇವ್ರನ್ನೆಲ್ಲ ನೋಡಿಕೊಂಡು ಮನೆಗೆ ವಾಪಸ್ ಬಂದ್ವಿ. ಬಟ್ ಇವತ್ತು ಆ ದಿನ ಎಕ್ಸ್ಪೀರಿಯೆನ್ಸ್ ಅಂತ ನಿಜವಾಗ್ಲೂ ಮರೆಯೋದಕ್ಕಾಗಲ್ಲ. ಅಮ್ಮನವ್ರು ಕೊಟ್ಟಿದ್ದು ಹೂ ಪ್ರಸಾದ, ಅದಾದಮೇಲೆ ಶ್ರೀಹರಿ ಅಮ್ಮನವ್ರನ್ನ ಅಲ್ಲಿ ನೋಡಿದ್ದು, ಎಷ್ಟು ಮಿರಾಕಲ್ಸ್ ಅಂತಂದರೆ ಭಗವಂತ ನಮ್ಮ ಜೊತೆಗಿದ್ದಾನೆ ಅಂತ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು ಅಂತ ಅನ್ನೋದಷ್ಟು ನನ್ನ ನಂಬಿಕೆ ನನಗನ್ನಿಸ್ತು. ಯಾರು ಏನು ಹೇಳಿ ಅಂದರೆ ಎಲ್ಲರೂ ಅಂತಾರೆ, ಏನು ಇವಳು ಯಾವಾಗ ನೋಡಿದ್ರು ಹಿಂಗೆ ಪೂಜೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ. ನನ್ನ ತಮ್ಮ ಎಲ್ಲ ಅಂತ ಇರ್ತಾರೆ, ನಿಮ್ಗೆ ಏನಿಸ್ತು ದೇವಸ್ಥಾನಕ್ಕೆ ಹೋಗೋದು ಮಟ್ಟಕ್ಕೆ ಸೇರಿಸ್ಬಿಡೋಣ, ಒಂದು ಪೂಜೆ ಮಾಡಿಬಿಡೋಣ ಅಂತ ನನ್ನ ತಮ್ಮ ಎಲ್ಲ ರೇಗಿಸ್ತಾ ಇರ್ತಾರೆ. ಸೊ ನನಗೆ ಯಾರು ಏನಾದರೂ ಅಂದ್ಕೊಂಡ್ರು ಅಷ್ಟೇ. ಬಟ್ ನನಗೆ ಭಗವಂತನ ಮಧ್ಯೆ ಯಾವ ರೀತಿ ಒಂದು ಬಾಂಧವ್ಯ ಇದೆ ಅಂತ ನನಗೆ ಮಾತ್ರ ಗೊತ್ತು. ನಾನು ಅಲ್ಲಿ ನನಗೆ ದೊಡ್ಡ ತಿರುಪತಿನಲ್ಲಿ ಅಮ್ಮನವ್ರ ದರ್ಶನ ಆಗೋದೇ ಇಲ್ಲ ಅಂತ ಮೊದಲೇ ಕೂಡ ಗೊತ್ತಾಯಿತು. ಇನ್ನು ಇವತ್ತು ಅಮ್ಮನವ್ರ ಹೂವು ಬೀಳೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೂ ನಂಗೆ ಕೊಟ್ಟಿದ್ದಾರೆ ಅಂತಂದರೆ ಅದೆಷ್ಟು ಮಿರಾಕಲ್ ಇರ್ಬೋದು. ಅದು ಸೇಮ್ ದೇವಸ್ಥಾನ ನಾನು ಹೇಗೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ದೆ ಅದೇ ಥರ ನಮ್ಮ ಮನೆಯದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ರೀ. ಸೊ ಆ ವಿಗ್ರಹ ಅದೇ ಥರನೇ ದರ್ಶನ ಆಗಿದ್ದು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬಾಯ್.